ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ 23ನೇ ತಾರೀಕು ಇಲ್ಲಿ ಒಂದು ಬಹಳ ಅಹಿತಕರ ಘಟನೆ ಆಗಿತ್ತು ಮೈಸೂರು ಸಿಟಿಯಲ್ಲಿ. ಡೀಟೇಲ್ಸ್ ನಮಗೆ ಗೊತ್ತಿದ್ರು ಸ್ವಲ್ಪ ನಾನು ರಿಪೀಟ್ ಮಾಡ್ತೀನಿ. ಅಮೃತ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ಯಾಲೇಸಲ್ಲಿ ಒಂದು ಡಕಾಯಿತಿ ವಿತ್ ಮರ್ಡರ್ ಆರ್ಮ್ಸ್ ಆ್ಯಕ್ಟ್ ಕೇಸ್ ರಿಜಿಸ್ಟರ್ ಆಗಿತ್ತು. ಕಂಟ್ರಿ ರಿವಾಲ್ವರ್ನ ಯೂಸ್ ಮಾಡಿದರು. ಭಾಳ ಒಂದು ಸೀರಿಯಸ್ಲಿ ನಾವು ಈ ಘಟನೆಗೆ ನಾವೆಲ್ಲ ತಗೊಂಡಿದ್ದೀವಿ. ಗೃಹ ಸಚಿವರು ನಮಗೆ ನಿರ್ದೇಶ ಕೊಟ್ಟಿದ್ರು, ಮುಖ್ಯಮಂತ್ರಿಯವರು ಕೂಡ ನಿರ್ದೇಶ ಕೊಟ್ಟಿದ್ರು. ಇಂಥ ಘಟನೆ ಮೈಸೂರಲ್ಲಿ ಆಗೋದು ಸಾಮಾನ್ಯ ಅಲ್ಲ, ಆಗಿದೆ. ಇದು ಯಾವುದು ಕಾರಣಕ್ಕೆ ಪತ್ತೆ ಆಗಬೇಕು. ಆ ದೃಷ್ಟಿಯಿಂದ ನಮ್ಮ ಕಮಿಷನರ್ ಅವರು 5 ಸ್ಕ್ವಾಡ್ಸ್ ಮಾಡಿ ಇಡೀ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ, ಈ ದೇಶದ ಬೇರೆ ಬೇರೆ ಭಾಗದಲ್ಲಿ ಕಳಿಸಿದರು. ಕೊನೆಗೆ ಇವತ್ತು 4 ದಿವಸ ನಂತರ ತಮಗೆ ಒಂದು ಒಳ್ಳೆಯ ಸುದ್ದಿ ಕೊಡೋಕ್ಕೆ ನಮಗೆ ಸಂತೋಷವಾಗ್ತಾ ಇದೆ. ಏನಂದರೆ ಇದುವರೆಗೆ ನಾವು 5 ಮಂದಿ ಅರೆಸ್ಟ್ ಮಾಡಿದ್ದೀವಿ. ಈ ಘಟನೆಯಲ್ಲಿ ರಾಬರಿದಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಯಾರ್ಯಾರು ಪ್ಲಾನ್ ಮಾಡಿದ್ರು, ಪ್ಲಾನ್ ಮಾಡಿದವರು 2 ಮಂದಿ ಅರೆಸ್ಟ್ ಮಾಡಿದ್ದೀವಿ. ಅವರ ಪೈಕಿ ಒಬ್ಬರು ಮೈಸೂರವರು, ಒಬ್ಬರು ಬೆಂಗಳೂರವರು, ಮತ್ತೆ ಆಕ್ಚುಲಿ ಮಾಡಿದವ್ರ ಪೈಕಿ 3 ಮಂದಿ. ಆಕ್ಚುಲ್ ಮಾಡಿದವ್ರ ಪೈಕಿ 2 ಮಂದಿ, ಒಬ್ಬರು ವೆಸ್ಟ್ ಬಂಗಾಳದಿಂದ ಅರೆಸ್ಟ್ ಮಾಡಿದ್ದೀವಿ, ಇನ್ನೊಬ್ಬರು ಮುಂಬೈಯಿಂದ ಅರೆಸ್ಟ್ ಮಾಡಿದ್ದೀವಿ. ಪ್ಲಾನ್ ಮಾಡಿದವರು ಒಬ್ಬರು ರಾಜಸ್ಥಾನದಿಂದ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಈಗ ತಾನೇ ಇಲ್ಲಿ ವೆಂಟರ್ ಆಗ್ತಾ ಇರುವಾಗ ನಮ್ಮ CP ಅವರು ನಮಗೆ ತಿಳಿಸಿದ್ರು, ಸರ್ 5 ಅಲ್ಲ 6ನೇ ಮಂದಿ ಕೂಡ ಅರೆಸ್ಟ್ ಆಗಿದ್ದಾರೆ. 6ನೇ ಮಂದಿ ಅರೆಸ್ಟ್ ಆಗಿದ್ದಾರೆ. 6ನೇ ಮಂದಿ ಎಲ್ಲಿಂದ ಅರೆಸ್ಟ್ ಆಗಿದ್ದಾರೆ ಅಂದರೆ ಜಮ್ಮು ಅಂಡ್ ಕಾಶ್ಮೀರಿಂದ ಅರೆಸ್ಟ್ ಆಗಿದ್ದಾರೆ. ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಎಷ್ಟು ಮೆಟಿಕ್ಯುಲಸ್ಲಿ ಪ್ಲಾನಿಂಗ್ ಮಾಡಿ ಮತ್ತೆ 5 ಮಂದಿ ದೇಶದ 5 ಭಾಗ ಕಡೆಗೆ ಯಾವ ರೀತಿ ಓಡೋಗಿದ್ದಾರೆ. ಆದರೂ ಕೂಡ ಯಶಸ್ವಿಯಾಗಿ ನಮ್ಮ ಕಮಿಷನರ್ ಅವರ ತಂಡಗಳು ಈಗ 6 ಮಂದಿ 8 ಮಂದಿ ಪೈಕಿ 6 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಇದೊಂದು ಸುಖ ಸಂಗತಿ. ಮತ್ತೆ ಏನೇನು ಕಳ್ಳತನ ಆಗಿತ್ತು, ಏನೇನು ಡಕಾಯಿತಿ ಆಗಿತ್ತು, ಅದು ಸಾಮಾನುಗಳು ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಕೆಲವು ಇನ್ನೂ ಸಿಕ್ಕಬೇಕಾಗಿದೆ. ಅವರು ಎಲ್ಲಿ ಇಟ್ಟಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೂಡ, ಖಚಿತವಾಗಿ ಮಾಹಿತಿ ಕೂಡ ಅವರಿಗೆ ಸಿಕ್ಕಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಹೈಕೋರ್ಟ್ ಅವರ ಆದೇಶದಂತೆ ಕೆಲವು ಲಿಮಿಟೇಷನ್ಸ್ ಇವೆ. ಸಾಮಾನ್ಯವಾಗಿ ನಾವು ಬಹಳಷ್ಟು ಡೀಟೇಲ್ಸ್ ನಿಮ್ಗೆ ಕೊಡಬಹುದಿತ್ತು, ಆದರೆ ಈ ಪರಿಸ್ಥಿತಿಯಲ್ಲಿ ಆದೇಶ ತಕ್ಕಂತೆ ನಾವು ಇದಕ್ಕಿಂತ ಜಾಸ್ತಿ ನಿಮಗೆ ಡೀಟೇಲ್ಸ್ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಮ್ಮೆ ನಾನು ಇದೇ ರಿಪೀಟ್ ಮಾಡ್ತೀನಿ, that 6 out of 8 people who planned and who committed this robbery have been successfully secured and arrested in various parts of the country. ಈಗ ಅಲ್ಲಿಂದ ಅವ್ರಿಗೆ ಕರ್ಕೊಂಡು ಬರಬೇಕಾಗತ್ತೆ. ಅದಕ್ಕೆ ಎಲ್ಲ ಕೋರ್ಟ್ ಪ್ರೊಸೀಜರ್ಸ್ ಇರ್ತವೆ. ಟ್ರಾನ್ಸಿಟ್ ವಾರೆಂಟ್ ತಗೋಬೇಕಾಗತ್ತೆ. ಆಲ್ ಪ್ರೊಸೀಜರ್ಸ್ ಮುಗಿಸಿ ಅವ್ರಿಗೆ ಮುಂದೆ ಮತ್ತೆ ಈ ಕೇಸದು ಸುಖಾಂತ ರೀತಿಯಿಂದ ಒಂದು ಮುಕ್ತಾಯ ಆಗತ್ತೆ ಅಂತ ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೋಟಿವ್ ಇಸ್ ಸಿಂಪಲ್ ರಾಬರಿ. ಇಬ್ರು ಯಾರು ಪ್ಲಾನ್ ಮಾಡಿದ್ದಾರೆ, ಒಬ್ರು ಮೈಸೂರವರು, ಇನ್ನೂ ಸ್ವಲ್ಪ ಡೀಟೇಲ್ಸ್ ತಂದು ಕೊಡ್ತೀನಿ. ಇಲ್ಲ ಯಾವ ಬಿಸ್ನೆಸ್ ರೈವಲರಿ ಅಲ್ಲ. ಈಗ ಈ ಪ್ಲಾನ್ ಮಾಡಿದವರು ಅವರು ಕೂಡ ಜ್ಯುವೆಲ್ರಿ ಶಾಪ್ ಇಟ್ಕೊಂಡಿದ್ರು. ಫಸ್ಟ್ ಜ್ಯುವೆಲ್ರಿ ಶಾಪಲ್ಲಿ ಕೆಲಸ ಮಾಡ್ತಿದ್ರು, ಆಮೇಲೆ ಜ್ಯುವೆಲ್ರಿ ಶಾಪ್ ಇಟ್ಕೊಂಡಿದ್ರು. ಅವರು ಹಿಂದೆ ಯಾರಿಗೆ ಮೋಸ ಮಾಡೋದ ಕೇಸಲ್ಲಿ ಅವರು ಕೂಡ ಜೈಲ್ ಹೋಗಿ ಬಂದಾರೆ. ಇನ್ನೊಬ್ರು ಪ್ಲಾನ್ ಮಾಡಿದವರು ಬೆಂಗಳೂರವರು, ಅವರು ಅಲ್ಲಿ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು 2 ಮಂದಿ ಪ್ಲಾನ್ ಮಾಡಿದ್ದಾರೆ. ಈ ಪ್ಲಾನ್ ಮಾಡಿದವರು ಹೊರಗಡೆಯಿಂದ ಜನರಿಗೆ ಕರೆಸಿದ್ದಾರೆ. ಯಾರು ಲೋಕಲ್ ಇಲ್ಲ, ಮಾಡಿದವರು ಯಾರು ಲೋಕಲ್ ಇಲ್ಲ. ನಾನು ಹೇಳಿದೆ, ಒಬ್ರು ವೆಸ್ಟ್ ಬಂಗಾಲ್, ಒಬ್ರು UP ಇನ್ನೂ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು UPಯಿಂದ ಇರಬಹುದು ಅನಿಸ್ತದೆ ನಮಗೆ. ಸೊ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಭಾಗದಿಂದ ಕರ್ಕೊಂಡು ಬಂದು ಇಲ್ಲಿ ಒಂದು ಯಶಸ್ವಿಯಾಗಿ ಒಂದು ದೊಡ್ಡ ಡಕಾಯಿತಿ ಮಾಡೋಣ ಆ ದೃಷ್ಟಿಯಿಂದ ಮಾಡಿದ್ದಾರೆ. ಇದು ಬಹಳ ಕಠಿಣ ಪರಿಶ್ರಮ ಮಾಡಿ ನಮ್ಮ
CP ಅವರು ಇದಕ್ಕೆ 4 ದಿವಸದಲ್ಲಿ ಪತ್ತೆ ಮಾಡಿ. ಚಾಲೆಂಜಿಂಗ್ ಅಂದ್ರೆ ಇಂಥ ಒಂದು ದೊಡ್ಡ ಡಕಾಯಿತಿ ಆದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಚಾಲೆಂಜ್. ಮೈಸೂರಲ್ಲಿ ಇಂಥ ಡಕಾಯಿತಿ ಆ ದಿವಸ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್ ಚಾಲೆಂಜಿಂಗ್ ಇಸ್ ದಟ್ ದೇ ಆರ್ ನಾಟ್ ಎ ಪಾರ್ಟ್ ಆಫ್ ಫರ್ಗೆಟ್ ಅಬೌಟ್ ಮೈಸೂರು. ಅವರು ಕರ್ನಾಟಕದವರು ಅಲ್ಲ. ಮೂರನೇ ಪಾಯಿಂಟ್ ಚಾಲೆಂಜಿಂಗ್ ಅಂದ್ರೆ ಇನ್ಸಿಡೆಂಟ್ ಮಾಡಿದ ನಂತರ ಬಹಳ ಬುದ್ಧಿವಂತ ತೋರಿಸಿ ಒಬ್ರು JNK ಹೋಗಿದ್ದಾರೆ, ಒಬ್ರು ಮುಂಬೈ ಹೋಗಿದ್ದಾರೆ, ಒಬ್ರು ರಾಜಸ್ಥಾನ್ ಹೋಗಿದ್ದಾರೆ, ಒಬ್ರು ಕಲ್ಕತ್ತಾ ಹೋಗಿದ್ದಾರೆ. ಆದರೆ CP ಅವರದ್ದು ಎಲ್ಲ ಸ್ಕ್ವಾಡ್ ಬಹುಶಃ 8-10 ಸ್ಟೇಟ್ಸ್ಗೆ ತಿರುಗಾಡಿದ್ದಾರೆ. ಹಗಲು ರಾತ್ರಿ ತಿರುಗಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇದು ಎಲ್ಲ ಡೀಟೇಲ್ಸ್ they have just been secured. First we will have to produce them in the local court. Local court secure ಮಾಡಿದ ಮೇಲೆ ನಾವು ಇಂಟ್ರೋಗೇಷನ್ ಮಾಡ್ತೀವಿ. This is only a preliminary thing. Some of them have been picked up only 1 hour back. So ಹೇಗೆ ಮಾಡಿದ್ರು, ಹೇಗೆ ಹೋದ್ರು, ಅದು ಎಲ್ಲ ಡೀಟೇಲ್ಸ್ ತಮಗೆ ಎಲ್ಲರೂ ಇಲ್ಲಿ ಮೈಸೂರು ಬಂದ ಮೇಲೆ ತಮಗೆ ಡೀಟೇಲ್ಸ್ ಎಲ್ಲ ತಗೊಂಡು ಪೊಲೀಸ್ ಅರೆಸ್ಟ್ ಮಾಡಿರೋದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಬ್ರಾಡ್ ಡೇ ಲೈಟ್ ಅಲ್ಲಿ 100 ಜನ ಇರೋ ಕಡೆ ಈ ಘಟನೆ ಆಗಿದ್ದಕ್ಕೆ ಇಸ್ ಇಸ್ ನಾಟ್ ದ ಫೇಲ್ಯೂರ್ ಆಫ್ ದ ಇಂಟೆಲಿಜೆನ್ಸ್ ಅಟ್ ಲೀಸ್ಟ್. ಇಂಟೆಲಿಜೆನ್ಸ್ ಫೇಲ್ಯೂರ್ ಕ್ರೈಮ್ಗೆ ಯಾವುದೋ ಒಂದು ದೊಡ್ಡ ಘಟನೆ ಆದರೆ ಇಟ್ ಈಸ್ ಸಮ್ವೇರ್ ಸಮ್ ಲ್ಯಾಪ್ಸ್ ಇಸ್ ದೇರ್. ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಹೌ ಟು ಇಂಪ್ರೂವ್ ದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ದ ಸಿಟಿ. ಸೊ ಇದರ ಬಗ್ಗೆ ಎಲ್ಲ ಕ್ರಮ ನಾವು ಇಲ್ಲ. ಈಗ ಅವರು ಬಂದ ಮೇಲೆ ನಾವು ಎಲ್ಲ ಇಂಟ್ರೋಗೇಷನ್ ಮಾಡ್ತೀವಿ. ಐ ಆಮ್ ಗಿವಿಂಗ್ ಯು ದ ಫಸ್ಟ್ ಇನ್ಫಾರ್ಮೇಶನ್ ವಿದಿನ್ ಹಾಫ್ ಅನ್ ಅವರ್. ಇನ್ನು ಯಾರು ನಾವು ಮಾತಾಡಲಿಲ್ಲ ಅಕ್ಯೂಸ್ಗೆ, ಅವರು ಟ್ರಾನ್ಸಿಟ್ ಅಲ್ಲಿ ಇದ್ದಾರೆ. ಸೊ ಏನ್ ತಮ್ಮದು ಪ್ರಶ್ನೆಗಳು ಇವೆ, ಅದು ಚಾರ್ಜ್ ಶೀಟ್ ಯಾವಾಗ ಫೈಲ್ ಆಗುತ್ತೆ ಅವಾಗ ನಾವು ಡಿಟೇಲ್ ಆಗಿ ಹೇಳ್ತೀವಿ. ತಮ್ಗೆ ಗೊತ್ತಿದೆ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ನಾನು ಎಷ್ಟು ತಮ್ಮ ಜೊತೆ ಮಾತಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ಮಾತಾಡೋದು ಸೂಕ್ತ ಇರೋದಿಲ್ಲ. ಅದಕ್ಕೆ ಇಲ್ಲೇ ಇದು ಮುಕ್ತಾಯ ಮಾಡೋದಲ್ಲ. ಎರಡನೇ ಕೇಸ್, ಎಸ್, ಆಗಲೇ ಸನ್ಮಾನ್ಯ ಗೃಹ ಸಚಿವರು ಸಾಕಷ್ಟು ತಮಗೆ ಮಾತಾಡಿದ್ದಾರೆ, ಮತ್ತೆ ತಾವು ಕೂಡ ಬೇರೆ ಬೇರೆ ಜನರ ಜೊತೆಗೆ ಮಾತಾಡಿದಿರಿ. 24ನೇ ಆಗಸ್ಟ್ಗೆ ಕೇಸ್ ಆಗಿದೆ. ನಾನು ಡೀಟೇಲ್ಸ್ ಹೇಳೋದು ಅವಶ್ಯಕತೆಯೇ ಇಲ್ಲ. ವಿ ಹ್ಯಾವ್ ಆಲ್ ಟು ಬಿ, ನಮ್ಮ ರಿಕ್ವೆಸ್ಟ್, ಮೈ ರಿಕ್ವೆಸ್ಟ್ ಟು ಆಲ್ ಮೀಡಿಯಾ ಪೀಪಲ್ ಟು ಬಿ ದ ಸೆನ್ಸಿಟಿವ್ ಟುವರ್ಡ್ಸ್ ದ ಫ್ಲೈಟ್ ಆಫ್ ದಟ್ ಗರ್ಲ್. ಹೂ ಇಸ್ ಶಿ, ಎಲ್ಲಿಂದ ಇದ್ದಾರೆ, ಆಲ್ ದೋಸ್ ಇಶ್ಯೂಸ್ ಆರ್ ಇಮ್ಮೆಟೀರಿಯಲ್. ಅದಕ್ಕೆ ಏನು ಅರ್ಥ ಇಲ್ಲ. ದ ಫ್ಯಾಕ್ಟ್ ಇಸ್ ಈ ತರ ಘಟನೆ ಆಗಿದೆ. ಅವರು ಹೇಳಲಿ ಬಿಡ್ಲಿ, ಈ ತರ ಘಟನೆ ಆಗಿದೆ. ಇದರ ಬಗ್ಗೆ ನಮ್ಗೆ ಏನು ಡೌಟ್ ಇಲ್ಲ. ನಾವು ಬೇರೆ ರೀತಿಯಿಂದ ಏನೇನು ನಡೆದಿದೆ ಅದು ಪತ್ತೆ ಮಾಡಿದ್ದೀವಿ. ಈ ಕೇಸಲ್ಲಿ ಯಾವ ರೀತಿ ಫಸ್ಟ್ ಕೇಸ್ದು ಡೀಟೇಲ್ಸ್ ನಾನು ತಮಗೆ ಕೊಟ್ಟಿದ್ದೀನಿ, ಅದೇ ರೀತಿ ಇದನ್ನು ಪತ್ತೆ ಆದ ತಕ್ಷಣ ತಮಗೆ ಎಲ್ಲ ಡೀಟೇಲ್ ಕೊಡ್ತೀವಿ. ನಮಗೆ ಭರವಸೆ ಇದೆ ಈ ಕೇಸ್ ಕೂಡ ಖಚಿತವಾಗಿ ಪತ್ತೆ ಆಗುತ್ತೆ. ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ನಮಗೆ ಬಹಳ ನಿರ್ದಿಷ್ಟ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಸಾಹೇಬರು ಡೆಲ್ಲಿಯಿಂದ ಇದ್ರೂ ಇದು ಕೇಸ್ ಪತ್ತೆ ಆಗಬೇಕು. ಯಾಕಂದ್ರೆ ಫಸ್ಟ್ ಕೇಸ್ ತರ ಇದೂ ಒಂದು ಇಟ್ ಈಸ್ ಅ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಆಗಬಾರ್ದು ಇನ್ಸಿಡೆಂಟ್ ಆಗಿದೆ. ವಿ ವಿಲ್ ಡೆಫಿನೆಟ್ಲಿ ಡಿಟೆಕ್ಟ್ ದ ಕೇಸ್ ಅಂಡ್ ಕಮ್ ಬ್ಯಾಕ್ ಟು ಯು. ಇದಕ್ಕಿಂತ ಜಾಸ್ತಿ ಈ ಮೂಮೆಂಟ್ ಅಲ್ಲಿ ಹೇಳೋದು ಸೂಕ್ತ ಇರೋದಿಲ್ಲ. ಸುಳುವು ಸಿಕ್ಕಿದ್ರು ನಾವು ತಮಗೆ ಹೇಳೋದಿಲ್ಲ. ಬಿಕಾಸ್ ಸುಳುವು ಸಿಕ್ಕಿದೆ ಅಂದ್ರೆ ಸುಳುವು ತನಕ ಕೈ ಹಾಕೋದ್ ಮುಂಚೆನೂ ಸುಳುವು ಹೋಗ್ಬಿಡುತ್ತದೆ. ಸೊ ಟ್ರಸ್ಟ್ ಮೀ, ಆಸ್ ಎ ಪ್ರೊಫೆಷನಲ್ ಪೊಲೀಸ್ ಮ್ಯಾನ್, ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ಈ ರಾಬರಿ ಬಗ್ಗೆ ಕೂಡ ನಾವು ಪತ್ತೆ ಆಗ ತನಕ ಏನು ಹೇಳಿರಲಿಲ್ಲ ತಮಗೆ. ಬಹುಶಃ ಈ ಮೂಮೆಂಟ್ ಮುಂಚೆ ಎಲ್ಲಿ ಅವರು ಹಿಡಿದಿದ್ದಾರೆ, ಎಲ್ಲಿ ಹಿಡಿದ್ರೆ ಯಾರಿಗೆ ಗೊತ್ತಿರಲಿಲ್ಲ. ಹಿಡಿದ ಮೇಲೆ ಎಲ್ಲರಿಗೆ ಕರೆಕ್ಟ್ ಆಗಿ ಹೇಳಿದ್ದೀವಿ. ಅದೇ ರೀತಿ ನಮಗೆ ಟೈಮ್ ಬೇಕು. ನಾವು ನಮ್ಮ ಟೀಮ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್ ಸಾಕಷ್ಟು ಇದೆ. ನಾವು ಇದು ಖಚಿತವಾಗಿ ಪತ್ತೆ ಮಾಡಿ ತೋರಿಸ್ತೀವಿ. ಎಷ್ಟು ದಿನ ಆಗ್ಬಹುದು ಇದಕ್ಕೆ? ತಮ್ಮ ಮೂಲಕ್ಕೆ ನಾನು ಉತ್ತರ ಕೊಡಕ್ ಆಗಲ್ಲ. ತಮ್ಮ ಮೂಲಕ ತಾವು ಆ ಮೂಲಗಳಿಗೆ ಕೇಳಬೇಕಾಗತ್ತೆ. ಎಸ್,
anyone who is concerned about it, see, please understand, ದಯವಿಟ್ಟು ಅಂಡರ್ಸ್ಟ್ಯಾಂಡ್. ಕ್ರೈಮ್ ಸೀನ್ ಆಲ್ರೆಡಿ ಪ್ರಿಸರ್ವ್ ಮಾಡಿ ಇವತ್ತು 3ನೇ ದಿವಸ. ಕ್ರೈಮ್ ಸೀನ್ ಇಂದ ನಾವು ಏನೇನು ಸೆಕ್ಯೂರ್ ಮಾಡಬೇಕಿತ್ತು ಅದು ನಾವು ಮಾಡಿದ್ದೀವಿ, ನಂಬರ್ 1. ನಂಬರ್ 2, ಕ್ರೈಮ್ ಸೀನ್ ಈಸ್ ಡಿಫೈನ್ಡ್, ವೆರಿ ವೆಲ್ ಡಿಫೈನ್ಡ್. ಎಲ್ಲಿ ಆಗಿದೆ ಅದರ ಬಗ್ಗೆ ನಾವು ಮುಂದೆ ಟೈಮಲ್ಲಿ ಏನೇನು ಕ್ರಮ ತಗೋಬೇಕು ಅದಕ್ಕೆ ನಾವು ಕೂಡ 106 ಸಲ ವಿಸಿಟ್ ಮಾಡಬೇಕಾಗತ್ತೆ. ಯಾರ್ಯಾರಿಗೆ ಇಷ್ಟ ಇದೆ ಅವರು ವಿಸಿಟ್ ಮಾಡಿದ್ರೆ ಏನು ತಪ್ಪಿಲ್ಲ. ಕ್ರೈಮ್ ಸೀನ್ ಅಲ್ಲಿ ಏನೇನು ಸಿಗ್ಬೇಕಿತ್ತು ಅದು ನಾವು ಅಲ್ಲಿಂದ ಪಿಕಪ್ ಮಾಡಿದ್ವಿ. ನಾನು ಡಿಜಿ ಆಗಿ ತಮ್ಮ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಸ್, ಎನಿಥಿಂಗ್ ಎಲ್ಸ್? Sir, our parents cooperate ಮಾಡ್ತಾರೆ. Yes, this is a very important question. Our parents cooperate ಮಾಡ್ತಾ ಇದ್ದಾರೆ ಅಂತ ಕೇಳಿದೆ, ನೀವು ಹೇಳಿಲ್ಲ ಆನ್ಸರ್ ಹೇಳಿ. ಯಾರ ಜೊತೆ ಈ ತರ ಘಟನೆ ಆದ್ರೆ she will be under state of shock. ತಾವು ಹೋಗ್ತೀರಿ. Just 1 minute. Appropriate time ಯಾವಾಗ ಬರುತ್ತೆ, ಯಾವಾಗ ಮಾನಸಿಕ ಸ್ಥಿತಿ ಸರಿ ಆಗತ್ತೆ, ಅವರು ನಮ್ಮ ಜೊತೆ ಕೋಆಪರೇಟ್ ಮಾಡ್ತಾರೆ ಅಂದ್ರೆ ಅವರು ಭರವಸೆ ಕೊಟ್ಟಿದ್ದಾರೆ. ಆದರೆ ಪ್ಲೀಸ್ ಟ್ರೈ ಟು ರಿಮೆಂಬರ್, ಒಂದು ಘಟನೆ ತಮಗೆ ಹೇಳ್ತೀನಿ. ಮಣಿಪಾಲಲ್ಲಿ ಇಂಥ ಇನ್ಸಿಡೆಂಟ್ ಆಗಿತ್ತು 2013, ತಮಗೆ ನೆನಪಿರಬಹುದು, ಜೂನ್ 2013. ಇನ್ಸಿಡೆಂಟ್ ಬಗ್ಗೆ ವಿಕ್ಟಿಮ್ಗೆ ನಾವು ಬಹಳ ಒತ್ತಡ ತಂದು ಅವರ ಬಾಯಿಯಿಂದ ತಗೊಳ್ಳೋದ್ರ ಬದಲು ಏನು ನಡೆದಿದೆ, ನಮಗೆ ಬೇರೆ ಎವಿಡೆನ್ಸ್ ಇದೆ, ಅದರ ಬೇಸಿಸ್ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದೀವಿ. ಅವರು ಕೂಡ ನಮಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ. ಯಾವಾಗ ಪರಿಸ್ಥಿತಿಯಲ್ಲಿ ಇರ್ತಾರೆ ಅವರು ನಮಗೆ ಕೊಡ್ತಾರೆ, ನಮಗೆ ವಿಶ್ವಾಸ ಇದೆ. ಆದರೆ ಆ ಸಹಕಾರಕ್ಕೆ ಕಾಯ್ತಾ ನಾವು ಇನ್ವೆಸ್ಟಿಗೇಷನ್ ಶುರುನ ಮಾಡೋದಿಲ್ಲ, ಅದು ಎಲ್ಲ ಸರಿ ಹೋಗೋದಿಲ್ಲ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ದ ಫುಲ್ ಸ್ಟ್ರೀಮ್ and we will definitely detect this case. Thank you very much. ಒಂದು ನಿಮಿಷ. ಸೊ ಸಾಂಸ್ಕೃತಿಕ ನಗರಿ, ಶೈಕ್ಷಣಿಕ ನಗರಿ ಮೈಸೂರಿನಲ್ಲಿ ನಡೆದಂಥ 2 ಘಟನೆಗಳು ದುರದೃಷ್ಟಕರವಾಗಿರ್ತಕ್ಕಂಥ ಘಟನೆಗಳು. ನಾನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಇದನ್ನು ಏನಾದರೂ ಮಾಡಿ ಪತ್ತೆ ಹಚ್ಚಬೇಕು ಮತ್ತು ಆ ಭಾಗದ ಜನರಿಗೆ ವಿಶ್ವಾಸವನ್ನು ತುಂಬಬೇಕು ಅಂತೇಳಿ ಹೇಳಿ ಒತ್ತಡ ಹಾಕಿದ್ವಿ. ನನಗಿವತ್ತು ಸಂತೋಷ ಆಗ್ತದೆ, ನಮ್ಮ DG and IG ಪ್ರವೀಣ್ ಸೂದ್ ಅವರು ಏನು ಇನ್ವೆಸ್ಟಿಗೇಷನ್ ಮಾಡಿ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಕೆಲವು ವಸ್ತುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಎದುರುಗಡೆ ಹೇಳಿದ್ದಾರೆ. ನಾನು ವಿಶೇಷವಾಗಿ ಸರ್ಕಾರದ ಪರವಾಗಿ ನಮ್ಮ ಮೈಸೂರಿನ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನಷ್ಟು ಅದರಲ್ಲಿ ಪೂರ್ಣ ಎವಿಡೆನ್ಸು ಇದು ಬರಲಿ, ಆ ಕೇಸ್ನಲ್ಲಿ ಸರಿಯಾದಂಥ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಮತ್ತು ಆ ಕೇಸ್ನಲ್ಲಿ ಹಿಂದೆ ಬಿಡಬೇಕು, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಮತ್ತು ಕೇಸ್ನಲ್ಲಿ ಕನ್ವಿಕ್ಷನ್ ತಗೊಳ್ಬೇಕು ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಹಾಗೂ ಇನ್ನೊಂದು ಕೇಸ್ ಏನಿದೆ ಅದನ್ನು ನಾನು ಉದ್ದ ಬೆಳೆಸಲಿಕ್ಕೆ ಹೋಗೋದಿಲ್ಲ, ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಇದೇ ರೀತಿ ತಮ್ಮನ್ನೆಲ್ಲ ಕರೆದು ಪ್ರಕಟ ಮಾಡ್ತೇವೆ ಸದ್ಯದಲ್ಲೇ, ಅದು ಕೂಡ ಪತ್ತೆ ಆಗ್ತದೆ ಅಂತ ಹೇಳಿ ನಾನು ನಂಬಿದ್ದೇನೆ. ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಾನು ನೀವು ಎಲ್ಲರೂ ಕೂಡ ಭರವಸೆ ಇಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಹೇಳ್ತೀನಿ, ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಖಂಡಿತ ಇಂಥ ಕೇಸ್ಗಳಲ್ಲಿ ರಿವಾರ್ಡ್ ಕೊಡಬೇಕು ಅಂತ ನನಗಂತೂ ಇಚ್ಛೆ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡಿ 5 lakh ರಿವಾರ್ಡ್ ಅನ್ನ ಘೋಷಣೆ ಮಾಡಿದ್ದೇವೆ ಇವತ್ತು ಸರ್ಕಾರದ ಪರವಾಗಿ. ಎಷ್ಟು ಪೊಲೀಸ್ ಸ್ಟೇಷನ್ ಇತ್ತು ಅಷ್ಟೇ ಪೊಲೀಸ್ ಸ್ಟೇಷನ್ ಇದಾವೆ. ನಗರ ಬೆಳೀತಾ ಇದೆ. ಒಂದು ನಿಮಿಷ, ನಿಮ್ಗೆ ಗೊತ್ತಿದೆ 3 ದಿವಸ ಹಿಂದೆನೂ 5 ಲಕ್ಷ ರೂಪಾಯಿ ರಿವಾರ್ಡ್ ನಾವು ಅನೌನ್ಸ್ ಮಾಡಿದ್ದೇವೆ. ಸೇಮ್ ಅವಾರ್ಡ್ ಬಿಕಾಸ್ ಇದು ಪತ್ತೆ ಪೊಲೀಸ್ ಅವರೇ ಮಾಡಿದ್ದಾರೆ.
ರಿವಾರ್ಡ್ ಪೊಲೀಸರು ಯಾರು ಪತ್ತೆ ಮಾಡಿದ್ದಾರೆ ಅವ್ರಿಗೆ ಕೊಡ್ಬೇಕಲ್ಲ. ಇನ್ಫಾರ್ಮೆಂಟ್ ಯಾರು ಇರಲಿಲ್ಲ ಇದ್ದರೆ ಅವರಿಗೆ ಸೆಪರೇಟ್ ಆಗಿ ಕೊಡ್ತೀವಿ. ಇದು ಕಾರ್ಯಾಚರಣೆ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ರಿವಾರ್ಡ್ ನಾವು ಮೊದಲೇ ಅನೌನ್ಸ್ ಮಾಡಿದ್ದೀವಿ, ಖಂಡಿತ ಕೊಡ್ತೀವಿ. ನಾನು ಮಾತಾಡ್ತೀನಿ. ಇನ್ನೊಂದು, ನೀವು ಸರ್ವಿಸ್ ಮಾಡಿದ್ರಿ, ಆದ್ರೆ ನೀವು ಹೋಗಿದ್ದ ದಿನ ಎಷ್ಟು ಪೊಲೀಸ್ ಸ್ಟೇಷನ್ ಇರುತ್ತೆ ಅಷ್ಟೇ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ನಾವು ಟೀ ಕುಡಿಯೋಣ ಜೊತೆಗೆ. ಥ್ಯಾಂಕ್ ಯು.